ನಿರಂತರ ಸುದ್ದಿ. ಮಂಗಳೂರು ಸಮೀಪದ ಉದ್ಯಮಿ ಮಮತಾಜ್ ಆಲಿ ಇವರು ಸುರತ್ಕಲ್ನಲ್ಲಿ ಉದ್ಯಮಿಯಾಗಿದ್ದರು. ಬೈಕಂಪಾಡಿಯಲ್ಲಿ ಫ್ಯಾಕ್ಟರಿ ಹೊಂದಿದ್ದರು. ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅವರ ಸಹೋದರ ಮೊಯ್ದೀನ್ ಬಾವ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾಗಿದ್ದವರು. ಇಂತಹ ಹಿನ್ನೆಲೆಯ ಮಮತಾಜ್ ಆಲಿ ಅವರು ಕೂಳೂರು ಫಲ್ಗುಣಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈ ಘಟನೆ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು ಮತ್ತು ಮುಸ್ಲಿಂ ಸಮುದಾಯದಲ್ಲಿ ಭಾರಿ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಕ್ಟೋಬರ್ 6ರಂದು ರಾತ್ರಿ ವೇಳೆ ಮಮತಾಜ್ ಆಲಿ ಅವರು ಕದ್ರಿ ಟೋಲ್ ಗೇಟ್ ಬಳಿಯ ತನ್ನ ಮನೆಯಿಂದ ಪತ್ನಿಯೊಂದಿಗೆ ವಿರಸ ಹೊಂದಿ ತನ್ನ ಕಾರಿನಲ್ಲಿ ಹೋಗಿದ್ದವರು ತದನಂತರ ಸಂಪರ್ಕಕ್ಕೆ ಸಿಗಲಿಲ್ಲ. ಕಾರಿನಲ್ಲಿ ಹೋಗುವಾಗಲೇ ತನ್ನ ಸ್ನೇಹಿತ ವರ್ಗಕ್ಕೆ ವಾಯ್ಸ್ ಮೆಸೇಜ್ ಮಾಡಿ ತನ್ನ ದುಗುಡವನ್ನು ತೋಡಿಕೊಂಡಿದ್ದರು. ಆಗಲೇ ಅವರು ಯಾವುದಾದರೂ ಅನಾಹುತಕ್ಕೆ ಕೈ ಹಾಕುತ್ತಾರೆ ಎನ್ನುವಂತಹ ಭಯ ಕಾಡಿತ್ತು. ಅವರ ಮಗಳು ಅವರನ್ನು ಹುಡುಕಿಕೊಂಡು ಹೋದಾಗ ಅವರ ಕಾರು ಅಪಘಾತವಾದ ಸ್ಥಿತಿಯಲ್ಲಿ ಕೂಳೂರು ನದಿಯಲ್ಲಿ ಪತ್ತೆಯಾಗಿತ್ತು. ತಕ್ಷಣ ಪೊಲೀಸರಿಗೆ ಮತ್ತು ಸಂಬಂಧಿಕರಿಗೆ ಮಾಹಿತಿ ನೀಡಲಾಯಿತು. ಪೊಲೀಸರು, ಅಗ್ನಿಶಾಮಕ ದಳ, ನುರಿತ ಈಜುಪಟುಗಳು, ಈಶ್ವರ್ ಮಲ್ಪೆಯೂ ಸೇರಿದಂತೆ ಹಲವರು ಬಂದು ಕೂಳೂರಿನ ಫಲ್ಗುಣಿ ನದಿಯಲ್ಲಿ ಹುಡುಕಾಟ ನಡೆಸಿದ್ದರು. ಆ ಸಂದರ್ಭದಲ್ಲಿ ಅವರು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವುದಕ್ಕೆ ಹಲವಾರು ನಿದರ್ಶನಗಳು ಸಿಕ್ಕಿತ್ತು. ಅವರ ಕಾರು ಅಪಘಾತವಾದ ಸ್ಥಿತಿಯಲ್ಲಿತ್ತು. ಅದು ಬೆಳ್ಳಂಬೆಳಗ್ಗೆ ಪಣಂಬೂರು ವೃತ್ತದ ಬಳಿ ಮಹೇಶ್ ಎಂಬ ಹೆಸರಿನ ಬಸ್ಸಿಗೆ ತಾಗಿತ್ತು. ಬಸ್ ಚಾಲಕ ಈ ಬಗ್ಗೆ ಮಾಹಿತಿ ನೀಡಿದ್ದ. ಅದೂ ಅಲ್ಲದೆ ಮಮತಾಜ್ ಆಲಿ ಅವರು ಕೂಳೂರಿನ ಹಳೆ ಸೇತುವೆಯಲ್ಲಿ ನಿಂತಿದ್ದನ್ನು ಕಂಡಂತಹ ಕಾರು ಚಾಲಕರೊಬ್ಬರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಯಾಕಂತ ಹೇಳಿದರೆ ಆ ದಾರಿಯಲ್ಲಿ ಬಂದಂತಹ ಕಾರಿನ ಚಲನವಲನಗಳನ್ನ CCTVಯಲ್ಲಿ ಪರಿಶೀಲನೆ ಮಾಡಿದಾಗ ಒಂದು ಕಾರು ಆ ರಸ್ತೆಯಾಗಿ ಪಾಸಾಗಿತ್ತು. ಆ ಕಾರಿನ ನಂಬರ್ನ ಆಧಾರದಲ್ಲಿ ಅದರ RC ಓನರನ್ನು ಸಂಪರ್ಕಿಸಿದಾಗ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದರು. ಆದ್ದರಿಂದ ಪೊಲೀಸರು ಮತ್ತು ಸಾರ್ವಜನಿಕರು ಮತ್ತು ಮಮತಾಜ್ ಆಲಿ ಅವರ ಕುಟುಂಬಿಕರು ಅವರು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದೇ ಭಾವಿಸಿದ್ದರು. ರಾತ್ರಿವರೆಗೂ ಪ್ರಯತ್ನಗಳು ನಡೆದರೂ ಮಮತಾಜ್ ಆಲಿ ಅವರ ಮೃತದೇಹ ಪತ್ತೆಯಾಗಲಿಲ್ಲ. ಮರುದಿನ ಅಂದರೆ ಅಕ್ಟೋಬರ್ 7ನೇ ತಾರೀಕು 10 ಗಂಟೆಯ ವೇಳೆಗೆ ಮಮತಾಜ್ ಆಲಿ ಅವರ ಮೃತದೇಹ ಪತ್ತೆಯಾಯಿತು. ಈ ವೇಳೆಗಾಗಲೇ ಮಮತಾಜ್ ಆಲಿ ಅವರ ಮನೆಯವರಿಗೆ ಸುರತ್ಕಲ್ ಪರಿಸರದ ಹಲವರ ಮೇಲೆ ಕೆಲವೊಂದು ಸಂಶಯಗಳಿತ್ತು. ಮಮತಾಜ್ ಆಲಿಯರನ್ನು ವ್ಯವಸ್ಥಿತ ರೀತಿಯಲ್ಲಿ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಈ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೆ ಅಂತ ಹೇಳಿ ಮಮತಾಜ್ ಆಲಿ ಅವರ ಸಹೋದರ ಕಾವೂರು ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದರು. ಈ ಬಗ್ಗೆ ಕಾವೂರು ಪೊಲೀಸರು ಒಂದು ಕೇಸು ದಾಖಲಿಸಿಕೊಂಡಿದ್ದರು. ಮೃತದೇಹ ಪತ್ತೆಯಾದ ನಂತರ ಆ ಕೇಸಿಗೆ ಒಂದು ಬಲ ಬಂದಿತ್ತು. ಈ ಪ್ರಕರಣದ ತನಿಖೆಯನ್ನು ಆರಂಭದಲ್ಲಿ ಕಾವೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಅವರು ನಡೆಸಿದ್ದರು ಮತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಸುರತ್ಕಲ್ ಕಾಟಿಪಳ್ಳದಲ್ಲಿ ವಾಸ ಇದ್ದಂತಹ ರೆಹಮತ್ ಮತ್ತು ಆಕೆಯ ಗಂಡ ಶೋಯಬ್ ಮತ್ತು ಅವರಿಬ್ಬರನ್ನು ಬಳಸಿಕೊಂಡು ಮಮತಾಜ್ ಆಲಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿದಂತಹ ಸುರತ್ಕಲ್ನ ಹೂವಿನ ವ್ಯಾಪಾರಿ, ಕೃಷ್ಣಾಪುರದಲ್ಲಿ ವಾಸವಿರುವಂತಹ ಅಬ್ದುಲ್ ಸತ್ತಾರ್, ಆತನಿಗೆ ಸಹಕಾರ ನೀಡಿದಂತಹ
ಮೂಲತಃ ಪಡುಬಿದ್ರಿ ಸಮೀಪದ ಕಂಚಿನ ನಡಕದವನಾಗಿದ್ದು ಪ್ರಸ್ತುತ ನಂದಾವರದಲ್ಲಿ ವಾಸವಿದ್ದಂತಹ ಕಲಂದರ್ ಶಾಫಿ, ಅಬ್ದುಲ್ ಸತ್ತಾರ್ನ ಕಾರು ಚಾಲಕ ಅನ್ಸಾರ್, ಅಬ್ದುಲ್ ಸತ್ತಾರ್ನ ಕಾರು ಚಾಲಕ ಮೊಹಮ್ಮದ್ ಸಿರಾಜ್ ಇವರನ್ನು ಪೊಲೀಸರು ವಿವಿಧ ಕಡೆಗಳಲ್ಲಿ ಬಂಧಿಸಿದ್ದರು. ಅಲ್ಲಿಗೆ ಮಮ್ತಾಜ್ ಆಲಿ ಅವರ ಪ್ರಕರಣ ಒಂದು ಹಂತಕ್ಕೆ ಬಂದು ನಿಂತಿತ್ತು. ಮಮ್ತಾಜ್ ಆಲಿ ಅವರಿಗೂ ರೆಹಮತ್ಗೂ ಪರಿಚಯ ಇತ್ತು. ಮಮ್ತಾಜ್ ಆಲಿ ಅವರು ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಂತಹ ಮಿರ್ಜಾ ಸಮೂಹ ವಿದ್ಯಾಸಂಸ್ಥೆಗಳಲ್ಲಿ ರೆಹಮತ್ ಕೆಲಸ ಮಾಡುತ್ತಿದ್ದಳು. ಹಾಗಾಗಿ ಅವರ ಮಧ್ಯೆ ಪರಿಚಯ ಇತ್ತು. ಆ ಪರಿಚಯವನ್ನು ಬಳಸಿಕೊಂಡು ರೆಹಮತ್ ಮಮ್ತಾಜ್ ಆಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದರು. ಅದಕ್ಕೆ ಅವಳ ಗಂಡ ಶೋಯಬ್ ಸಾಥ್ ನೀಡಿದ್ದ. ಸುಮಾರು 50 ಲಕ್ಷ ರೂಗಳನ್ನು ಮಮ್ತಾಜ್ ಆಲಿ ಅವರಿಂದ ಅವರು ವಸೂಲಿ ಮಾಡಿದ್ದರು ಮತ್ತು ಒಂದು 25 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ವಸೂಲಿ ಮಾಡಿದ್ದರು. ಅದು ಅಲ್ಲದೆ ಇನ್ನಷ್ಟು ಹಣ, ಅಂದರೆ ಸುಮಾರು 2 ಕೋಟಿಯಷ್ಟು ಹಣ ಕೊಡಬೇಕು ಎನ್ನುವಂತಹ ಡಿಮ್ಯಾಂಡ್ ಇಟ್ಟಿದ್ದರು. ಈ ವಿಚಾರ ಸುರತ್ಕಲ್ನಲ್ಲಿ ಹೂವಿನ ವ್ಯಾಪಾರ ಮಾಡುತ್ತಿದ್ದಂತಹ ಸತ್ತಾರ್ ಎಂಬ ಪಾತಕಿಗೆ ಗೊತ್ತಾಗಿತ್ತು. ಇವರೆಲ್ಲ ಸೇರಿಕೊಂಡೇ ಮಮ್ತಾಜ್ ಆಲಿ ಅವರಿಗೆ ಒಂದು ಶುದ್ಧವಾದ ಒಂದು ಕೆಡ್ಡವನ್ನು ತೋಡಿದ್ದರು. ಯಾಕಂತ ಹೇಳಿದರೆ, ಯಾವಾಗ ಮಮ್ತಾಜ್ ಆಲಿ ಅವರು ಒಮ್ಮೆ ಹಣ ಕೊಟ್ಟಿದ್ದಾರೋ ಮತ್ತಷ್ಟು ಹಣವನ್ನು ಅವರಿಂದ ವಸೂಲಿ ಮಾಡ್ಬೋದು. ನಿಮ್ಮ ಮತ್ತು ರಹಮತ್ ಮಧ್ಯೆ ಇರುವಂತಹ ಆಕ್ಷೇಪಾರ್ಹ ವಿಡಿಯೋಗಳು ಇದೆ ಎನ್ನುವ ರೀತಿಯಲ್ಲಿ ಅವರನ್ನು ಬೆದರಿಸಲಾಗುತ್ತಿತ್ತು. ರಹಮತ್ ಅವಳಿಗೆ ಆದಂತಹ 2ನೇ ಮಗುವಿಗೆ ಮಮ್ತಾಜ್ ಆಲಿ ಅವರೇ ತಂದೆ ಎಂದು ಇವರು ಬಿಂಬಿಸಿದ್ದರು. ಇದರಿಂದ ಮಮ್ತಾಜ್ ಆಲಿ ಅವರು ಭ್ರಮನಿರಸನಗೊಂಡಿದ್ದರು ಮತ್ತು ವಿಚಲಿತರಾಗಿದ್ದರು. ಅದೂ ಅಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಂಡು ಬಂದಿದ್ದಂತಹ ಮಮ್ತಾಜ್ ಆಲಿ ಅವರಿಗೆ ಆಗಿಂದಾಗೆ ಸತ್ತಾರ್ ಮತ್ತು ಇತರರು ಫೋನ್ ಕರೆ ಮಾಡಿ ಬೆದರಿಸುತ್ತಿದ್ದುದು ಅಲ್ಲದೆ ಅವರು ಹೋದಲ್ಲಿ ಬಂದಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು ಅವಹೇಳನ ಮಾಡುತ್ತಿದ್ದರು. ಈ ಎಲ್ಲ ಘಟನೆಗಳಿಂದ ವಿಚಲಿತರಾಗಿದ್ದಂತಹ ಮಮ್ತಾಜ್ ಆಲಿ ಅವರು ಈ ಪ್ರಕರಣವನ್ನು ಹೇಗಾದರೂ ಮಾಡಿ ಇತ್ಯರ್ಥಗೊಳಿಸಬೇಕಂತೇಳಿ ಪ್ರಯತ್ನ ಪಟ್ಟಿದ್ದರು. ಆದರೆ ಸತ್ತಾರ್, ಕಲಂದರ್ ಶಾಫಿ ಇತರರು ಸೇರಿಕೊಂಡು ಸುಮಾರು 3 ಕೋಟಿಯಷ್ಟು ಹಣವನ್ನು ಡಿಮ್ಯಾಂಡ್ ಮಾಡಿದಾಗ ಮಮ್ತಾಜ್ ಆಲಿ ಅವರಿಗೆ ಅದನ್ನು ಭರಿಸಲು ಸಾಧ್ಯವಾಗಲಿಲ್ಲ. ಈ ವಿಚಾರ ಮಮ್ತಾಜ್ ಆಲಿ ಅವರ ಸಹೋದರರಿಗೆ ಗೊತ್ತಾಯಿತು. ಮೊಯ್ದೀನ್ ಬಾವ ಆಗಲಿ, ಫಾರೂಕ್ ಅವರಾಗಲಿ, ಅವರ ಕಿರಿಯ ಸಹೋದರ, ಇವರೆಲ್ಲರೂ ಸೇರಿ ಇದನ್ನೊಂದು ಸೌಹಾರ್ದಯುತವಾಗಿ ಮುಗಿಸಲಿಕ್ಕೆ ಪ್ರಯತ್ನ ಪಟ್ಟರು. ಈ ಮಧ್ಯೆ ಈ ವಿಚಾರ ಸುರತ್ಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರಿಗೂ ಗೊತ್ತಾಗಿತ್ತು. ಅವರು ಮಮ್ತಾಜ್ ಆಲಿ ಅವರ ಹತ್ರ ಖಾಸಗಿಯಾಗಿ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದರು. ಆದರೆ ಮಮ್ತಾಜ್ ಆಲಿ ಅವರು ಪೊಲೀಸರ ಬೆಂಬಲ ಬೇಡ, ನಾವು ಇದನ್ನು ನಮ್ಮೊಳಗೆ ತೀರ್ಮಾನ ಮಾಡುತ್ತೇವೆ ಅಂತ ಹೇಳಿದ್ದರು. ಆದ್ದರಿಂದ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರು ಆ ಬಗ್ಗೆ ಮುಂದುವರಿಯಲಿಲ್ಲ. ಆದರೆ ದಿನದಿಂದ ದಿನಕ್ಕೆ ಮಮ್ತಾಜ್ ಆಲಿ ಅವರಿಗೆ ಇವರ ಕಿರುಕುಳ ಜಾಸ್ತಿ ಆದಾಗ ಮತ್ತು ಈ ವಿಚಾರ ಅವರ ಪತ್ನಿಗೆ ಗೊತ್ತಾದಾಗ ಸಂಸಾರದಲ್ಲಿ ಬಿರುಗಾಳಿ. ಪತಿ ಮತ್ತು ಪತ್ನಿಯ ಮಧ್ಯೆ ಈ ವಿಚಾರದಲ್ಲಿ ವಾಗ್ವಾದ ನಡೆಯಿತು. ಸಮಾಜದಲ್ಲಿ ತನ್ನ ಮಾನ ಮರ್ಯಾದೆ ಹರಾಜಾಗುತ್ತದೆ ಮತ್ತು ತನ್ನ ವ್ಯವಹಾರಕ್ಕೆ ಇದು ಕುಂದುಂಟು ಮಾಡುತ್ತದೆ ಎನ್ನುವುದನ್ನು ಮಮ್ತಾಜ್ ಆಲಿ ಹೇಳಿದರು. ಇದೇ ವೇಳೆ ಅಬ್ದುಲ್ ಸತ್ತಾರ್ ಮತ್ತು ಕಲಂದರ್ ಶಾಫಿ ಸೇರಿಕೊಂಡು ಮಮ್ತಾಜ್ ಆಲಿ ಅವರಿಗೂ ರಹಮತ್ಲಿಗಿದ್ದ ಅಕ್ರಮ ಸಂಬಂಧದ ಬಗ್ಗೆ ಒಂದು ವಾಯ್ಸ್ ಮೆಸೇಜನ್ನು ತಯಾರಿಸಿ ಅದನ್ನು ಮುಸ್ಲಿಂ ಸಮಾಜದ ಗಣ್ಯರಿಗೆ ಕಳಿಸಿದರು. ಅದರಲ್ಲಿ ವಕ್ಫ್ ಮಂಡಳಿ ಅಧ್ಯಕ್ಷರಾದಂಥ ಲಕ್ಕಿಸ್ಟಾರ್ ಅವರಿದ್ದರು, ಯನಪಯ ಗುಂಪಿನವರಿದ್ದರು,
ಬೇರೆ ಬೇರೆ ಜನರಿಗೆ ಕಳಿಸಿದರು. ಆದ್ದರಿಂದ ಇದು ಮಮತಾಜ್ ಅಲಿ ಅವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿತು. ಅದೇ ಸಂದರ್ಭದಲ್ಲಿ ಈ ವಿಚಾರ ಪತ್ನಿಗೂ ಗೊತ್ತಾಗಿ ರಹಮತ್ಲೊಂದಿಗೆ ಮಾತುಕತೆಯಾಗಿ ರಹಮತ್ ಅವಳು ನೇರವಾಗಿ ಅವಳ 2ನೇ ಮಗುವಿನ DNA ಪರೀಕ್ಷೆ ಮಾಡುವಂತಹ ಸವಾಲು ಒಡ್ಡಿದಂತಹ ಸಂದರ್ಭದಲ್ಲಿ ಪತಿ ಪತ್ನಿಯರ ಮಧ್ಯೆ ಬಿರುಕು ಜೋರಾಯಿತು. ಇದರಿಂದಾಗಿ ಮಮತಾಜ್ ಅಲಿ ಅವರು ಕಂಗೆಟ್ಟು ತನ್ನೆಲ್ಲ ಸ್ನೇಹಿತರಿಗೆ ವಾಯ್ಸ್ ಮೆಸೇಜ್ ಕಳಿಸಿ ಕದ್ರಿ ಟೋಲ್ಗೇಟ್ ಬಳಿಯ ತನ್ನ ಮನೆಯಿಂದ ಮಧ್ಯರಾತ್ರಿಯ ನಂತರ ಹೊರಟಿದ್ದರು. ಸುಮಾರು 1 ಗಂಟೆಗಳ ಕಾಲ ತನ್ನ ಐಷಾರಾಮಿ ಕಾರಿನಲ್ಲಿ ಮಂಗಳೂರು ಸಿಟಿ ಸುತ್ತಾಡಿದಂತಹ ಮಮತಾಜ್ ಅಲಿ ಅವರು ಸುಮಾರು 3 ಗಂಟೆಯ ಹೊತ್ತಿಗೆ ಕೂಳೂರು ಬ್ರಿಡ್ಜ್ ದಾಟಿದರು. ಅದ ನಂತರವೂ ಸಹ ಅವರಿಗೆ ಏನು ಮಾಡಬೇಕು ಎನ್ನುವುದು ತೋಚಿರಲಿಲ್ಲ. ಸುಮಾರು 4-4:15 ಗಂಟೆಯ ಹೊತ್ತಿಗೆ ಕೂಳೂರಿನಿಂದ ಮುಂದಕ್ಕೆ ಹೋದ ಸಂದರ್ಭದಲ್ಲಿ ಪಣಂಬೂರು ಸರ್ಕಲ್ ಬಳಿ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಂಥ ಮಹೇಶ್ ಬಸ್ಸಿಗೆ ಇವರ ಕಾರು ಡಿಕ್ಕಿ ಹೊಡೆಯಿತು. ಮಮತಾಜ್ ಅಲಿ ಅವರ ಕಾರಿಗೆ ಗಾಯ ತಾಗಿತ್ತು, ಬಸ್ಸಿಗೂ ತಾಗಿತ್ತು. ಆದರೆ ಐಷಾರಾಮಿ ಕಾರು ಆಗಿದ್ದರಿಂದ ಬಸ್ ಚಾಲಕ ಮಾತನಾಡಲಿಲ್ಲ. ಮಮತಾಜ್ ಅಲಿ ಅವರು ಬಸ್ ಚಾಲಕನನ್ನು ಸಮಾಧಾನ ಮಾಡಿ ಕಾರನ್ನು ಯೂಟರ್ನ್ ಮಾಡಿಕೊಂಡು ವಾಪಸ್ಸು ಬಂದು ಕೂಳೂರು ಹಳೆ ಬ್ರಿಡ್ಜಿನಲ್ಲಿ ಕಾರು ನಿಲ್ಲಿಸಿ ಕೂಳೂರು ನದಿಗೆ ಹಾರಿದರು. ಈ ಘಟನೆ ತುಂಬ ಮಟ್ಟದಲ್ಲಿ ಆಕ್ರೋಶದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಸುರತ್ಕಲ್ ಪರಿಸರದ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಬಾಂಧವರು ಸೇರಿಕೊಂಡು ಬರೀ ದೊಡ್ಡ ಪ್ರತಿಭಟನೆ ಮಾಡಿದರು. ಈ ಪ್ರಕರಣದ ಕೇಂದ್ರ ಬಿಂದು ಅಬ್ದುಲ್ ಸತ್ತಾರ್ ವಿರುದ್ಧ ಈ ಹಿಂದೆ ಹಲವು ಕ್ರಿಮಿನಲ್ ಆಪಾದನೆಗಳು ಇದ್ದವು. ಕೋಟಿಕೆರೆಯ ಮನೋಜ್ ಮತ್ತವರ ತಂಡ ಈ ಸತ್ತಾರ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿತ್ತು. ಉದಯ ಪೂಜಾರಿ ಎಂಬ ಯುವಕನ ಹತ್ಯೆ ಪ್ರಕರಣದಲ್ಲಿ ಸತ್ತಾರ್ ಶಾಮೀಲಾಗಿದ್ದ ಎಂಬ ಕಾರಣಕ್ಕಾಗಿ ಆತನನ್ನು ಕೊಲೆಗೈಯಲು ಮನೋಜ್ ಕೋಡಿಕೆರೆ ತಂಡ ಯತ್ನ ನಡೆಸಿತ್ತು. ಆ ಸಂದರ್ಭದಲ್ಲಿ ಮೊಯ್ದೀನ್ ಬಾವ ಅವರು ಸತ್ತಾರ್ನನ್ನು AJ ಆಸ್ಪತ್ರೆಗೆ ದಾಖಲಿಸಿ ಖ್ಯಾತ ಮೂಳೆ ತಜ್ಞ ಶಾಂತಾರಾಮ ಶೆಟ್ಟಿಯವರನ್ನು ಅಲ್ಲಿಗೆ ತರಿಸಿ ಆತನ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಅಂತಹ ಸತ್ತಾರ್ ಸುರತ್ಕಲ್ ಪರಿಸರದಲ್ಲಿ ಹಲವು ಮಂದಿಗೆ ದೋಖ ಮಾಡಿ ಲಕ್ಷಾಂತರ ರು ಕಮಾಯಿಸಿದ್ದ. ಕೃಷ್ಣಾಪುರದಲ್ಲಿ ಭವ್ಯ ಮನೆಯೊಂದನ್ನು ಕಟ್ಟಿ ತನ್ನ ಪತ್ನಿ ಮಕ್ಕಳೊಂದಿಗೆ ವಾಸವಾಗಿದ್ದ. ಬಡವರ ಮನೆಯ ಹೆಣ್ಣು ಮಕ್ಕಳನ್ನು ತೋರಿಸಿ ಕಲೆಕ್ಷನ್ ಮಾಡಿ ದುಡ್ಡು ನುಂಗಿ ಹಾಕಿದಂಥ ಆರೋಪವು ಸತ್ತಾರ್ ಮೇಲೆ ಇತ್ತು. ಇಂಥ ಹಿನ್ನೆಲೆಯ ಸತ್ತಾರ್ನೊಟ್ಟಿಗೆ ಕಲಂದರ್ ಶಾಫಿ ಎನ್ನುವಂಥ ಮತ್ತೊಬ್ಬ ಮಹಾಪಾತಕಿ ಸೇರಿಕೊಂಡಿದ್ದ. ಮೂಲತಃ ಪಡುಬಿದ್ರೆಯವನಾಗಿದ್ದು ತದನಂತರ ಗೂಡಿನ ಬಳಿಯಲ್ಲಿ ದರ್ಗಾ ಒಂದರ ಕಾಣಿಕೆ ಡಬ್ಬಿ ಕದ್ದು ಸಿಕ್ಕಿಬಿದ್ದಿದ್ದಂತಹ ಈತ ನಂದಾವರದಲ್ಲಿ ವಾಸವಿದ್ದ. ಆತ ಸತ್ತಾರ್ನೊಂದಿಗೆ ಹೊಯ್ಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸೇರಿಕೊಂಡಿದ್ದ. ಈ ಸಂದರ್ಭದಲ್ಲಿ ಮಮತಾಜ್ ಅಲಿ ಅವರ ಈ ವಿಚಾರ ಆತನ ಗಮನಕ್ಕೆ ಬಂತು. ಅವರಿಬ್ಬರೂ ಸೇರಿಕೊಂಡು ಮಮತಾಜ್ ಅಲಿ ಅವರಿಂದ ದುಡ್ಡು ಕೀಳಲು ಯೋಜನೆ ರೂಪಿಸಿದ್ದರು. ಅದಕ್ಕೆ ಮೊಹಮ್ಮದ್ ಸಿರಾಜಿ, ರಮಂತ ಗಂಡ ಸೋಯಬು, ಸಲಾಮು, ಅನ್ಸಾರ್ ಇವರೆಲ್ಲ ಸೇರಿ ಈ ಒಂದು ಚಕ್ರವ್ಯೂಹವನ್ನು ಸೃಷ್ಟಿ ಮಾಡಿದ್ದು. ಈ ಚಕ್ರವ್ಯೂಹದ ಒಳಗೆ ಮಮತಾಜ್ ಅಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದರು. ಅದರಿಂದ ಹೊರಬರಲಾಗದೆ ಕೊನೆಗೆ ತನ್ನ ಜೀವವನ್ನು ಕಳ್ಕೊಳ್ಳುವಂತಹ ತೀರ್ಮಾನಕ್ಕೆ ಬಂದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಈ ಪ್ರಕರಣದ ಪ್ರತಿಯೊಬ್ಬ ಆರೋಪಿಯನ್ನು ಹೆಡೆಮುರಿ ಕಟ್ಟಿ ಕಾನೂನಿನ ಚೌಕಟ್ಟಿನ ಒಳಗೆ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿ
ಸುಸೂತ್ರವಾದಂತಹ ತನಿಖೆಯನ್ನು ಕೈಗೊಂಡರು. ಕಾವೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಆ ಪ್ರಕರಣದ ತನಿಖೆಯನ್ನು ಜಿಲ್ಲಾ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರು ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರಿಗೆ ವಹಿಸಿದರು. ಅತ್ಯುತ್ತಮ ತನಿಖಾಧಿಕಾರಿ ಎನ್ನುವಂತಹ ಹೆಸರು ಮಹೇಶ್ ಪ್ರಸಾದ್ ಅವರಿಗೆ ಇದೆ. ಹಿಂದೆ ಪುತ್ತೂರಿನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಹಲವು ಪ್ರಕರಣಗಳನ್ನು ಭೇದಿಸಿದಂಥ ಕೀರ್ತಿ ಮಹೇಶ್ ಪ್ರಸಾದ್ ಅವರಿಗೆ. ತದನಂತರ ಮಂಗಳೂರು CCBಯಲ್ಲಿ ಇನ್ಸ್ಪೆಕ್ಟರ್ ಹಾಗೆ ಡ್ರಗ್ಸ್ ವಿರುದ್ಧದ ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಕಾಪುವಿನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ್ದರು ಮತ್ತು ಕ್ಲಿಷ್ಟವಾದ ಪ್ರಕರಣಗಳನ್ನು ಭೇದಿಸುವಲ್ಲಿ ಮತ್ತು ತನಿಖೆ ಮಾಡುವಲ್ಲಿ ಅವರು ನಿಶ್ಚಯರಾಗಿದ್ದರು. ಸುರತ್ಕಲ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಬಂದ ನಂತರವೂ ಸಹ ಆ ಪರಿಸರದಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷ, ಸಾರ್ವಜನಿಕ ಶಾಂತಿ ಭಂಗ ಆಗದಂತೆ ಎಚ್ಚರ ವಹಿಸಿದ್ದರು. ಠಾಣೆಗೆ ಬರುವ ಪ್ರತಿಯೊಬ್ಬರೊಂದಿಗೂ ಸೌಹಾರ್ದಯುತವಾಗಿ ಮಾತನಾಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸುವುದರಲ್ಲಿ ಮಹೇಶ್ ಪ್ರಸಾದ್ ಒಳ್ಳೆಯ ಅಧಿಕಾರಿ. ಆದ್ದರಿಂದ ಅವರ ಕಾರ್ಯಕ್ಷಮತೆಯನ್ನು ಅರಿತಿದ್ದಂಥ ಅನುಪಮ್ ಅಗರ್ವಾಲ್ ಅವರು ಇಂತಹ ಹೈ ಪ್ರೊಫೈಲ್ ಕೇಸ್ ಆಗಿರುವಂತಹ ಮಮತಾಜ್ ಅಲಿ ಆತ್ಮಹತ್ಯೆ ಪ್ರಕರಣವನ್ನು ಅವರ ತನಿಖೆಯ ಜವಾಬ್ದಾರಿಯನ್ನು ವಹಿಸಿದರು. ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಮಹೇಶ್ ಪ್ರಸಾದ್ ಅವರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದರು. 6 ಮಂದಿ ಆರೋಪಿಗಳ ವಿರುದ್ಧ ಯಾವ ರೀತಿಯಲ್ಲಿ ಸಂಚು ಹೂಡಿ ಮಮತಾಜ್ ಅಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಎನ್ನುವುದನ್ನು ಸಾಕ್ಷ್ಯಾಧಾರಗಳಿಂದ ನಿರೂಪಿಸಿ ಆರೋಪ ಪಟ್ಟಿ ಸಲ್ಲಿಸಿದ್ದರು. ಎಲ್ಲ ರೀತಿಯ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದರು. ಆದ್ದರಿಂದ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಇದೇ ಸಂದರ್ಭದಲ್ಲಿ ಈ ಪ್ರಕರಣ ಹೈ ಪ್ರೊಫೈಲ್ ಪ್ರಕರಣ ಆಗಿದ್ದರಿಂದ ಸರ್ಕಾರವು ಈ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಾದಿಸಲು ವಿಶೇಷ ಸರ್ಕಾರಿ ಅಭಿಯೋಜಕ ಶಿವಪ್ರಸಾದ್ ಆಳ್ವ ಅವರನ್ನು ನೇಮಿಸಿತ್ತು. ಅವರ ಹಿನ್ನೆಲೆಯೂ ಇದೆ. ಯಾಕಂದರೆ ತಾನು ಕೈಗೆತ್ತಿಕೊಂಡಿದ್ದಂತಹ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿದಂತಹ ಕೀರ್ತಿ ಅದು ಶಿವಪ್ರಸಾದ್ ಆಳ್ವರು. ಪುತ್ತೂರು ಮೂಲದವರು. ಭೂಗತ ಪಾತಕಿ ಬನ್ನಂಜರಾಜನಿಗೆ ಜೀವಾವಧಿ ಶಿಕ್ಷೆ ವಿಧಿಸುವಲ್ಲಿ ಶಿವಪ್ರಸಾದ್ ಆಳ್ವ ಅವರ ಜಾಣ್ಮೆ ಕೆಲಸ ಮಾಡಿತ್ತು. ಹಲವು ಕ್ಲಿಷ್ಟ ಪ್ರಕರಣಗಳಲ್ಲಿ ಅವರು ವಕಾಲತ್ತು ವಹಿಸಿದ್ದರು. ಬಹುತೇಕ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಗರಿಷ್ಠ ಶಿಕ್ಷೆ ಆಗಿದೆ. ಅಂತಹ ಹಿನ್ನೆಲೆಯ ಶಿವಪ್ರಸಾದ್ ಆಳ್ವ ಅವರನ್ನು ಈ ಪ್ರಕರಣದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ಸರ್ಕಾರ ನೇಮಿಸಿತ್ತು. ಇದೇ ಸಂದರ್ಭದಲ್ಲಿ ಆರೋಪಿಗಳ ಪರವಾಗಿ ವಿವಿಧ ವಕೀಲರುಗಳು ಜಾಮೀನು ಅರ್ಜಿಯನ್ನು ಜಿಲ್ಲಾ 4ನೇ ಸೆಷನ್ಸ್ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಮೊಹಮ್ಮದ್ ಸಲೀಂ ಅವರ ಪರವಾಗಿ ವಕೀಲ ಮೊಹಮ್ಮದ್ ಅನ್ಸಾರ್ ವಕಾಲತ್ತು ಸಲ್ಲಿಸಿದ್ದರೆ, ಪ್ರಮುಖ ಆರೋಪಿ ರೆಹಮತ್ ಮತ್ತು ಆಕೆಯ ಗಂಡ ಶೋಯಬ್ ಪರವಾಗಿ ನಾರಾಯಣ ಬಿ ವಕಾಲತ್ತು ಸಲ್ಲಿಸಿದರು. ಇಡೀ ಪ್ರಕರಣದ ಸೂತ್ರಧಾರ ಅಬ್ದುಲ್ ಸತ್ತಾರ್ ಮತ್ತು ಕಲಂದರ್ ಶಾಫಿ ಅವರ ಪರವಾಗಿ ರಾಮ್ ಪ್ರಸಾದ್ ಅವರು ವಕಾಲತ್ತು ಹಾಕಿದ್ದಾರೆ. ಮೊಹಮ್ಮದ್ ಸಿರಾಜ್ ಪರ ಅರುಣ್ ಬಂಗೇರ ಅವರು ವಕಾಲತ್ತು ಹಾಕಿದ್ದಾರೆ. ಒಟ್ಟು 4 ಮಂದಿ ವಕೀಲರು 6 ಮಂದಿ ಆರೋಪಿಗಳ ಪರ ವಕಾಲತ್ತು ಸಲ್ಲಿಸಿದ್ದಾರೆ. ಈ 4 ಮಂದಿಯ ಆರ್ಗ್ಯುಮೆಂಟನ್ನು ಕೇಳಿದಂತಹ 4ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶರು ಆರೋಪಿಗಳು ಸ್ಥಳೀಯರು, ಸಾಕಷ್ಟು ಪ್ರಭಾವ ಹೊಂದಿದ್ದವರು, ಈ ಪ್ರಕರಣದಲ್ಲಿ ಇರುವಂತಹ ಡಿಜಿಟಲ್ ಸಾಕ್ಷ್ಯಗಳ ಆಧಾರದಲ್ಲಿ ಆರೋಪಿಗಳು ಮಮತಾಜ್ ಅಲಿ ಅವರ ಆತ್ಮಹತ್ಯೆಗೆ ನೇರ ಕಾರಣಕರ್ತರಾಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಸಾಕ್ಷಿದಾರರಾಗಿ ಗುರುತಿಸಿಕೊಂಡಿರುವವರು ಎಲ್ಲರೂ ಸುರತ್ಕಲ್
ಆಸುಪಾಸಿನವರು. ಅವರೆಲ್ಲರಿಗೂ ಆರೋಪಿಗಳ ಪರಿಚಯ ಇದೆ. ಆದ್ದರಿಂದ ಈ ಆರೋಪಿಗಳು ಅವರ ಮೇಲೆ ಪ್ರಭಾವ ಬೀರುವಂತಹ ಎಲ್ಲ ಸಾಧ್ಯತೆಗಳಿವೆ. ಅದೂ ಅಲ್ಲದೆ ಸ್ಥಳೀಯವಾಗಿ ಬರೀ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾದಂತಹ ಪ್ರಕರಣ ಇದು. ಇಂತಹ ಸಂದರ್ಭದಲ್ಲಿ ಜನಮಾನಸದಿಂದ ಪ್ರಕರಣ ಮರೆಯಾಗುವವರೆಗೆ ಆರೋಪಿಗಳಿಗೆ ಜಾಮೀನು ಕೊಟ್ಟರೆ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ತೊಡಕು ಉಂಟಾಗಬಹುದು. ಅಲ್ಲದೆ ಆರೋಪಿಗಳು ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡು ಮರಳಿ ಅದೇ ಪರಿಸರಕ್ಕೆ ಬರಲೇಬೇಕಾಗಿರುವುದರಿಂದ, ಯಾಕಂದರೆ ಅವರೆಲ್ಲರ ಮನೆಗಳು ಅದೇ ಪರಿಸರದಲ್ಲಿ ಇರುವುದರಿಂದ ಅವರ ಮೇಲೂ ಸಾರ್ವಜನಿಕರು ರೋಷಗೊಳ್ಳುವಂತಹ ಸಾಧ್ಯತೆಗಳು ಇರುವುದರಿಂದ ಆರೋಪಿಗಳು ಜೈಲಿನಲ್ಲೇ ಇರುವುದು ಕ್ಷೇಮ ಎನ್ನುವಂತಹ ತೀರ್ಮಾನಕ್ಕೆ ಬಂದು 6 ಮಂದಿ ಆರೋಪಿಗಳ ಜಾಮೀನು ಅರ್ಜಿಯನ್ನು ತಿರಸ್ಕಾರಗೊಳಿಸಿದೆ. ಇನ್ನು ಮುಂದಕ್ಕೆ ಆರೋಪಿಗಳು ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸುವಂತಹ ಅವಕಾಶಗಳಿವೆ. ಕೆಳಹಂತದ ನ್ಯಾಯಾಲಯ ಅಂದರೆ 4ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರೋ ಆ ಅಭಿಪ್ರಾಯವು ಸರಿಯಲ್ಲ ಎನ್ನುವ ರೀತಿಯಲ್ಲಿ ಹೈಕೋರ್ಟಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬೇಕಾಗತ್ತೆ. ಹೈಕೋರ್ಟು ಆ ಅರ್ಜಿಯನ್ನು ಪುರಸ್ಕರಿಸಿದರೆ ಅಥವಾ ಕೆಳಹಂತದ ನ್ಯಾಯಾಲಯ ತೆಗೆದುಕೊಂಡಂಥ ತೀರ್ಮಾನವನ್ನು ಎತ್ತಿ ಹಿಡಿದರೆ ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆಗಳು ಕಡಿಮೆ. ಯಾವಾಗ ಈ ಪ್ರಕರಣ ಇನ್ನು ಕೆಲವೇ ದಿನಗಳಲ್ಲಿ ಆರೋಪಿಗಳ ಮೇಲೆ ದೋಷಾರೋಪಣ ಹೊರಿಸಲಾಗುತ್ತದೆ ಮತ್ತು ವಿಚಾರಣೆಗೆ ದಿನ ನಿಗದಿಯಾಗುತ್ತೆ. ಅದರ ಒಳಗೆ ಹೈಕೋರ್ಟಿನ ಜಾಮೀನಾದರೆ ಆರೋಪಿಗಳು ಹೊರಗೆ ಬರ್ಬೋದು. ಅದು ಆಗದೇ ಇದ್ದರೆ ಆರೋಪಿಗಳು ವಿಚಾರಣೆಯನ್ನು ಎದುರಿಸಿಯೇ ಬಿಡುಗಡೆಗೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ಒಳಗಾಗಬೇಕಾಗತ್ತೆ. ಆತ್ಮಹತ್ಯೆ ಪ್ರಕರಣದಲ್ಲಿ ಅದಕ್ಕೆ ಸಂಚು ರೂಪಿಸಿದ್ದ ಮತ್ತು ಪ್ರೇರಣೆ ನೀಡಿದಂತಹ ಆರೋಪಿಗಳಿಗೆ ಸೆಷನ್ಸ್ ನ್ಯಾಯಾಲಯವೊಂದು ಜಾಮೀನು ನಿರಾಕರಿಸಿದಂತಹ ಅಪರೂಪದ ಪ್ರಕರಣ ಇದು. ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರ ತನಿಖೆ ಮತ್ತು ಸಂಗ್ರಹಿಸಿದಂಥ ಸಾಕ್ಷ್ಯಾಧಾರಗಳು ಹಾಗೂ ವಿಶೇಷ ಸರ್ಕಾರಿ ಅಭಿಯೋಜಕ ಶಿವಪ್ರಸಾದ್ ಆಳ್ವ ಅವರು ಮಂಡಿಸಿದಂಥ ವಾದ ಆರೋಪಿಗಳ ಜಾಮೀನು ನಿರಾಕರಣೆಗೆ ಕಾರಣವಾಗಿದೆ ಎನ್ನುವುದಂತೂ ಸ್ಪಷ್ಟ. ನಿರಂತರ ಸುದ್ದಿ